ಏನಾಗ್ತದೆ ಅದನ್ನ ಹೇಳಿ ನೋಡಿ. ಇಲ್ಲಿ ನೋಡಿ, ಇದು ನೋಡಿ ಎಣ್ಣೆ ಮಿಕ್ಕಿರೋದನ್ನ ಇದೇ ತೊಗೊಂಡು ಪಾಪ ಇವ್ರು ಕೇಳಿದ್ರೆ ಇವ್ರ ಮೇಲೆ ದೌರ್ಜನ್ಯ ಮಾಡಿದ್ರು ಅಂತ ಹೊಡೆಯೋಕ್ಕೆಲ್ಲ ಬರ್ತಾರೆ, ಭಯ ಬೀಳಿಸ್ತಾರೆ ಅಂತ ಕೇಳ್ತಾರೆ. ಇದನ್ನು ನೋಡಿ ಯಾರು ಪೆಟ್ರೋಲಿಂಗ್ ಯಾರು ಬರ್ತಾನೆ ಇಲ್ಲ. ಹ್ಞೂ ಹೌದೌದು, ನನಗೆ ಗೊತ್ತಲ್ಲ ಆನಂದ ನನಗೆ. ಆಯ್ತು, ಸ್ಟೇಷನ್ಗೆ ಹೋಗಿ ಒಂದು ವೆಹಿಕಲ್ ಕೊಡಿ. ಏನೇನಾಗ್ತದೆ ಆನಂದ ನನಗೆ ಹೇಳಿ, ಅವ್ರಿಗೆ ಹೇಳಿ. ಅವಶ್ಯಕತೆ ಇಲ್ಲ, ಯಾವ್ದು ಭಯ ಬಿಡಬೇಡಿ. 112 ಫೋನ್ ಮಾಡಿ ಏನಾದರೂ ಇದ್ದಾಗ 112 ಕಾಲ್ ಮಾಡಿ ಮತ್ತೆ ನೀವು ಸ್ಟೇಷನ್ಗೆ ಹೋಗ್ಬಿಟ್ಟಿದ್ದೇನೆ, ವೆಹಿಕಲ್ ಕೊಡಿ. ಪಾರ್ಕ್ ಹತ್ರ ಚೆಕ್ ಮಾಡಿ ನಾನು MLA ಸಾಹೇಬ್ರಿಗೆ CC ಕ್ಯಾಮ್ರಾ ಹಾಕಂಥದ್ದು ಏನಾದರೂ ನಿಮ್ಗೆ ಅಂದರೆ ನಿಮ್ಗೆ ಯಾರು ಅದು ಹೇಳಿದ್ರೆ ಅಂದರೆ ಇಮಿಡಿಯೇಟ್ 112ಗೆ ಕಾಲ್ ಮಾಡಿ. 112 ಫೋನ್ ಕೇಳಿಸ್ತು. ಎಷ್ಟು ಸಾರಿ ಫೋನ್ ಮಾಡಿ ಬರ್ತಾರೆ. 5 ನಿಮಿಷಕ್ಕೆ ಬರ್ತಾರೆ. ಈಗ ನೋಡಿ, ನಾನು ಫೋನ್ ಮಾಡಿ 5 ನಿಮಿಷನೂ ಆಗಿಲ್ಲ ಅಣ್ಣ. ಆಯ್ತು, ಒಳ್ಳೇದು ಮಾಡ್ತೀವಿ, ಇವೆಲ್ಲ ಒಳ್ಳೇದೇನೆ ಇದು. ಹೌದಲ್ಲ ಬೇಡ ಅಣ್ಣ, 9 ವರ್ಷದ ಇಲ್ವಾ ದಸರಾದಲ್ಲಿ ಚೆನ್ನಾಗೋಣ. ದಸರಾ ಹಬ್ಬದಲ್ಲಿ ಅಷ್ಟು ದೊಡ್ಡ ಹಬ್ಬದಲ್ಲಿ ಎಲ್ಲ ಖುಷಿಯಿದೆ. ಆ 9 ವರ್ಷದ ಮಗುಗೆ ಅಷ್ಟು ಬಲ್ಲಿದೆ ಅಣ್ಣ. ತುಂಬ ನೋವಾಗುತ್ತೆ. ಅಷ್ಟು ಜನ ದೇಶಗಳು ಅಪ್ಪ ಅಮ್ಮ ಹತ್ರ ಕಿತ್ಕೋದೇನು, ಹೆಣ್ಣು ಸುಡೋದೇನು ಮಾಡಿ. ನೀವು ಏನೇ ನಿಮಗೆ ತಲೆಗೆ ಇಟ್ಕೊಂಡು ಹೊರಗಡೆ ಬಂದು ಇಟ್ಕೊಂಡು ಮಾತಾಡೋದೇನಿಲ್ಲ. ಕಣ್ಣಿಗೆ ಕಾಣುತ್ತಾ 112 ಫೋನ್ ಮಾಡಿ, 112 ಕಾಲ್ ಮಾಡಿ. ಮತ್ತು SSR ನೋಡ್ಕೊಂಡು ಸ್ಥಳಕ್ಕೆ ಬರ್ತಾರೆ. ಅವ್ರು ಹೇಳಿದ್ರೆ ಶೀತದವ್ರಿಗೆ ಉಳಿಸ್ಕೊಳ್ಳೋದ್ರಿಗೆ ರೋಡ್ ಬರುತ್ತೆ. ಪೆಟ್ರೋಲಿಂಗಲ್ಲಿ ಬಂದು ಇಷ್ಟೊತ್ತಲ್ಲಿ ಬಂದು ಏನು ಟೈಮ್ ಆಯ್ತಲ್ಲ. ಆಯ್ತಣ್ಣ, ತುಂಬ ಥ್ಯಾಂಕ್ಸ್ ಬಂದಿದ್ದು. ಆಯ್ತು ರೀ, ನಿಮಗೋಸ್ಕರ ಇರೋದು ನಾವೆಲ್ಲ. ಖಂಡಿತ.